ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲಾಸಪ್ಗೆ ಸ್ವಾಗತ. ಇವತ್ತು ನಾವು ಒಂದು ಇನ್ಸ್ಟಂಟ್ ಚಕ್ಕುಲಿ ಒಂದು ಕಾಲು ಗಂಟೆ ಒಳಗಡೆ ಚಕ್ಕುಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು 2 ಕಪ್ ಅಕ್ಕಿ ಹಿಟ್ಟು, ಯಾವುದಾದ್ರೂ ಮೆಷರಿಂಗ್ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟು, ಅದೇ ಕಪ್ಪಲ್ಲಿ 1 ಕಪ್ಪು ಹುರಿಗಡಲೆ ತಗೊಂಡು ಇದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು. ಹುರಿಗಡಲೆನ ಇದಕ್ಕೊಂದು ಮಸಾಲ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಒಂದು 8 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಸ್ವಲ್ಪ ಬಿಸಿ ಆದರೆ ಸಾಕು. ಇದಕ್ಕೆ 2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಎಳ್ಳು, ಇಷ್ಟನ್ನು ಪಟ ಅಂತ ಹೇಳೋಷ್ಟು ಹುರ್ಕೋಬೇಕು. ಇದಾದಮೇಲೆ ಈಗ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ತಗೊಂಡಿರೋ ಅಕ್ಕಿ ಹಿಟ್ಟನ್ನು 1 ನಿಮಿಷ ಬಿಸಿ ಆದರೆ ಸಾಕಿದು, 1 ನಿಮಿಷ ಬಿಸಿ ಆದರೆ ಸಾಕು, ಫ್ರೈ ಆಗೋದೆಲ್ಲ ಏನು ಬೇಡ. ಇದಾದಮೇಲೆ ಈಗ 100 ml ಆಯಿಲ್ನ ಬಿಸಿಗೆ ಇಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು. ಈಗ ಮೆಣಸು ಹುರಿಗಡಲೆ ಮಿಶ್ರಣ, ಇದು ಕಡಲೆ ಪೌಡ್ರು, ಇದು ಮಸಾಲ ಸೇರಿಸ್ಕೊಂಡು ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆರಡೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂಡು ಎಣ್ಣೆನ ಎಲ್ಲ ಹಿಟ್ಟಿಗೂ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಹಿಟ್ಟಿಗೂ ಆಗೋ ಥರ ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ತಣ್ಣಗಾದಮೇಲೆ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಹಿಂಗೆ ಕಟ್ಟೋ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಇದು ಸರಿಯಾದ ಹದ. ಇದಕ್ಕೀಗ 1.5 ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಂಡು 1 ಟೀ ಸ್ಪೂನ್ ಅಜ್ವಾನ ಅಥವಾ ಓಂಕಾಳು ಸ್ವಲ್ಪ ಕ್ರಷ್ ಮಾಡಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ. 1 ಟೀ ಸ್ಪೂನ್ ಎಳ್ಳು, ಬಿಳಿ ಎಳ್ಳು ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕು. ಒಂದೇ ಸರಿ ನೀರು ಹಾಕ್ಕೊಂಡು ತೆಳುವು ಮಾಡ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಇದನ್ನ ಚೆನ್ನಾಗಿ ನಾದ್ಕೊಂಡು ಸಾಫ್ಟಾಗಿ ಸ್ವಲ್ಪ ತೆಳುವಾಗೇ ಇರಬೇಕು. ತುಂಬ ಗಟ್ಟಿ ಮಾಡಿಕೊಂಡ್ರೆ ಚಕ್ಕುಲಿನೂ ಗಟ್ಟಿಯಾಗುತ್ತೆ, ಒತ್ತೋದಕ್ಕೂ ಕಷ್ಟ ಆಗುತ್ತೆ. ಸ್ವಲ್ಪ ಸಾಫ್ಟಾಗೇ ನಾದ್ಕೋಬೇಕು. ಇದು ಚೆನ್ನಾಗಿ ನಾದಿ ಸ್ವಲ್ಪ 1-2-3 ಎಷ್ಟು ಉಂಡೆ ಆಗುತ್ತೋ ಅಷ್ಟು ಮಾಡಿ ಇಟ್ಕೋಬೇಕು. ತುಂಬ ತೆಳುವಾದರೆ ಚಕ್ಕುಲಿ ಬೇಯಲ್ಲ ಮತ್ತು ಎಲ್ಲ ಪುಡಿ ಆಗೋಗುತ್ತೆ. ಈಗ ಚಕ್ಕುಲಿ ಒರಳಿಗೆ ಎಣ್ಣೆ ಹಾಕಿ ನೀಟಾಗಿ ಇಟ್ಕೋಬೇಕು. ಈಗ ನಾವು ಕಲಸಿರೋ ಮಿಶ್ರಣನ ಎಷ್ಟಾಗುತ್ತೋ ಕೈಯಲ್ಲಿ ಅಷ್ಟನ್ನು ಚೆನ್ನಾಗಿ ನಾದ್ಕೊಂಡು ಈಗ ಚಕ್ಕುಲಿ ಒರಳಿಗೆ ಹಾಕಿ ಒತ್ತಬೇಕು. ಇದು ಒಂದಾದ್ರೂ ಹಾಕ್ಕೊಂಡು ಒತ್ಬೋದು. ನಾನು 3 ಚಕ್ಕುಲಿ ಬರೋ ಥರ ಹಾಕ್ಕೊಂಡಿದ್ದೀನಿ. ಇದು ಬೇಗ ಆಗುತ್ತೆ. ಒಂದೇ ಸರಿ 3 ಚಕ್ಕುಲಿ ಮಾಡ್ಕೋಬೋದು ನಾವು. ಹೀಗೆ ನೀಟಾಗಿ ಒಂದು ಕಡೆಯಿಂದ ಸುತ್ತಿ ಚಕ್ಕುಲಿಗಳನ್ನೆಲ್ಲ ಮಾಡಿಕೊಂಡು ಇಷ್ಟರಲ್ಲಿ ಎಣ್ಣೆ ಬಿಸಿ ಕಾಯಕ್ಕೆ ಇಟ್ಕೊಂಡಿರಬೇಕು. ಈಗ ಕಾಯ್ದಿರೋ ಎಣ್ಣೆಯಲ್ಲಿ ನಿಧಾನಕ್ಕೆ ಚಕ್ಕುಲಿಗಳನ್ನ ಕರಿಬೇಕು. ಎರಡೂ ಕಡೆ ನೀಟಾಗಿ ಕರಿಬೇಕು. ಒಂದು 5 ನಿಮಿಷ ಸಾಕಾಗುತ್ತೆ ಇದೆರಡೂ ಕಡೆ ಕರಿಯೋದಕ್ಕೆ. ನೋಡಿ ಹಿಂಗೆ ನೀಟಾಗಿ ಒಂದೊಂದೇ ತೆಗೆದಿಟ್ಕೊಂಡ್ರೆ ಚಕ್ಕುಲಿ ರೆಡಿ. ಎಲ್ಲ ಚಕ್ಕುಲಿಗಳನ್ನೂ ಹೀಗೆ ತೆಗೆದು ಇಟ್ಕೋಬೇಕು. ಪುನಃ ಅದೇ ಇದಕ್ಕೆ ಬೇರೆ ಚಕ್ಕುಲಿಗಳನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚಕ್ಕುಲಿ ರೆಡಿಯಾಗುತ್ತೆ. ಇಷ್ಟು ಒಂದು ಕಾಲು ಗಂಟೆ ಒಳಗಡೆ ಆಗೋಗುತ್ತೆ. ನೋಡಿ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿರೋ ಚಕ್ಕುಲಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್